Hey guys, I'm at Kempegowda International Airport, Terminal 2. I'm flying towards Hanoi via Hong Kong. ಹಾಂಗ್ಕಾಂಗಲ್ಲಿ ಸ್ವಲ್ಪ ಹೊತ್ತು ಲೇಯರ್ ಇರುತ್ತೆ, ಆಮೇಲೆ ಹಾಂಗ್ಕಾಂಗಿಂದ ಹ್ಯಾನಾಯ್ ಹೊರಡುತ್ತೆ. ಸೊ ಐಮ್ ಫ್ಲೈಯಿಂಗ್ ವಿತ್ ಕ್ಯಾಥೆ ಪೆಸಿಫಿಕ್. ಇಟ್ಸ್ ಅ ಬೋಯಿಂಗ್ 777 ಫ್ಲೈಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಮಾತ್ರ. ಲಾಸ್ಟ್ ಟೈಮ್ ಕೂಡ ನಾನು ಲದಾಖ್ ಹೋಗ್ತಾ ಇರ್ಬೇಕಾದ್ರೆ ಬ್ಯಾಂಗ್ಳೂರಿಂದ ಡೆಲ್ಲಿ ಫ್ಲೈಟ್ ಇತ್ತು. ಸೊ ಆವಾಗ ಕೂಡ ನನಗೆ ಟರ್ಮಿನಲ್ 2 ಬಂದಿತ್ತು, ಬಟ್ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ ಟರ್ಮಿನಲ್ 2. ಸೊ ಈಗ ಸ್ವಲ್ಪ ಟೈಮ್ ಇದೆ, ಲೆಟ್ಸ್ ಎಕ್ಸ್ಪ್ಲೋರ್ ಟರ್ಮಿನಲ್ 2. ಓಕೆ, ಸೊ ಈ ಥರ ಸಿಮಿಲರ್ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ನಾನು ಸಿಂಗಾಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೂಡ ನೋಡಿದ್ದೆ. ಸಿಂಗಾಪುರ್ಸ್ ಚಾಂಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಟ್ಸ್ ಆ್ಯಕ್ಚುಲಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಟರ್ಮಿನಲ್ 2 ಮಾತ್ರ look at this hangings, so beautiful. ಸೊ ಈಗ ತಾನೇ ಡಿಪಾರ್ಚರ್ ಗೇಟ್ಸ್ ಹತ್ರ ಬಂದಿದ್ದೀನಿ. ಸೊ ನಾನು ಹೋಗಬೇಕಾಗಿರೋದು D5 ಗೇಟ್ ನಂಬರ್ ಕಡೆಗೆ. ಲೆಟ್ ಮಿ ಶೋ ಯು. ಸೊ ಗೇಟ್ ನಂಬರ್ D5. ಸೊ ಟರ್ಮಿನಲ್ 2 ಮಾತ್ರ ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಇಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೇ ಬ್ಯೂಟಿಫುಲ್. ಫ್ಲೈಟ್ ಮಾತ್ರ ತುಂಬಾ ಹ್ಯೂಜ್ ಇದೆ. The seats are more comfortable when compared to Indigo or Air India, which I have traveled. ಸೊ ಕ್ಯಾಥೆ ಪೆಸಿಫಿಕ್ನಲ್ಲಿ ಇದು ನಿಮಗೆ ಎಕಾನಮಿಯಲ್ಲಿ ಕೂಡ LED ಡಿಸ್ಪ್ಲೇಸ್ ಬಿಹೈಂಡ್ ಈಚ್ ಸೀಟ್ಸ್. ಸೊ ಯು ಹ್ಯಾವ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಟು ಸೆಲೆಕ್ಟ್. ಸೊ ನಾನು ಇಂಗ್ಲೀಷ್ ಚೂಸ್ ಮಾಡಿದ್ದೀನಿ. ಸೊ ಕ್ಯಾಥೆ ಪೆಸಿಫಿಕ್ನಲ್ಲಿ ಒಂದು ಶಾಲ್ ಥರ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಮಾಲ್ ಪಿಲ್ಲೋ ಇರುತ್ತೆ. ಅಲ್ಲಿ ಯು ಹ್ಯಾವ್ ದಿಸ್ ಹೆಡ್ಫೋನ್ಸ್ ಪ್ರೊವೈಡೆಡ್, ಆ್ಯಂಡ್ ಆಲ್ಸೋ ಯು ಗೆಟ್ ದೀಸ್ ಈ ಥರದೊಂದು ಶಾಲ್ ಕೂಡ ಸಿಗುತ್ತೆ, ಮತ್ತು ಒಂದು ಪಿಲ್ಲೋ ಕೂಡ ಇದೆ. ನಿಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ, ಕಾಂಪ್ಲಿಮೆಂಟ್ರಿ ಮೀಲ್ ಇಫ್ ಯು ಹ್ಯಾವ್ ಅ ಲಾಂಗ್ ಅವರ್ ಫ್ಲೈಟ್. ಮ್ಯಾಗ್ಝೀನ್ಸ್ ಆಫ್ ಕೋರ್ಸ್.
ಸೊ ಹೇ ಗಾಯ್ಸ್, ಸೊ ಈಗ ತಾನೇ ಏನೋ ಹಾಂಗ್ಕಾಂಗ್ ರೀಚ್ ಆದೆ. ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆ ವಾಶ್ರೂಮ್ ಎಲ್ಲ ಯೂಸ್ ಮಾಡಿ, ಸೊ ಈಗ ಟ್ರಾನ್ಸ್ಫರ್ ಗೇಟ್ಸ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಕನೆಕ್ಟಿಂಗ್ ಫ್ಲೈಟ್ ಇದೆಯಲ್ಲ ಟುವರ್ಡ್ಸ್ ಹ್ಯಾನಾಯ್. ನೋಡೋಣ, ಇನ್ನೂ ಟೈಮ್ ಇದೆ. ಇಟ್ಸ್ ಅ 3 hour ಲೇ ಓವರ್. ಹಾಂಗ್ಕಾಂಗ್ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಳ್ಳೆ ಸಮಯ. ಲೆಟ್ಸ್ ಸಿ. ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲಿ ಸೊ ಈ ರೀತಿ ಗುಡ್ಡೀಸ್ ಸಿಗುತ್ತೆ. ಚಿಲ್ಲಿ ಪೋರ್ಕ್ ಸ್ಲೈಸಸ್, ಆ್ಯಂಡ್ ದೆನ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್ ಇನ್ ದ ಪೋರ್ಕ್. ಸ್ಲೈಸ್ಡ್ ಬೀಫ್. ಸೊ ಅಗೇನ್ ದೆರ್ ಈಸ್ ಸ್ಲೈಸ್ಡ್ ಪೋರ್ಕ್. ಸೊ ಅದು ಬಿಟ್ಟರೆ ಫ್ರೆಶ್ಲಿ ಬೇಕ್ಡ್ ಐಟಮ್ಸ್ ಕೂಡ ಸಿಗುತ್ತೆ. ದಿ ಬಿಸ್ಕೆಟ್ಸ್, ಆ್ಯಂಡ್ ಈವನ್ ಇನ್ ದ ಬಿಸ್ಕೆಟ್ಸ್ ನಿಮಗೆ ಇದು ಯಾವುದೋ ಗೋಲ್ಡನ್ ಕಾಯಿನ್ ಪೋರ್ಕ್ ಅಂತೆ. ಎನ್ ನಂಬರ್ ಆಫ್ ಥಿಂಗ್ಸ್ ಟು ಎಕ್ಸ್ಪ್ಲೋರ್. ಸೊ ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಪ್ರಾಹಿಬಿಟೆಡ್ ಐಟಮ್ಸ್ ಒಂದು ಲಿಸ್ಟ್ ಮಾಡಿದ್ದಾರೆ ಫ್ರಮ್ ಕಸ್ಟಮ್ಸ್ ಆ್ಯಂಡ್ ಎಕ್ಸಸೈಸ್ ಡಿಪಾರ್ಟ್ಮೆಂಟ್. ನೀವು ನೋಡ್ಬೋದು ಯಾವ ರೀತಿ ಮೆಟೀರಿಯಲ್ಸ್ ಇಲ್ಲೀಗಲ್ ಆಗಿ ಏರ್ಪೋರ್ಟಿಗೆ ತಂದಿರೋದು ಅಂತ ಹೇಳಿ. ಇದೆಲ್ಲ ಸೀಸ್ಡ್ ಐಟಮ್ಸ್ ಅಂತಲೇ ಹೇಳ್ಬೋದು. ಐವರಿ, ದ ಸ್ಕಾರಲ್, ಪಾಯ್ಸನ್, ಆ್ಯಂಟಿಬಯೋಟಿಕ್ಸ್, ರಾ ಮೀಟ್, sea horse, crocodile meat, and there's counterfeit goods as well, and weapons listed ಕೂಡ ಆಗಿದೆ. ಸೊ ಇದೆಲ್ಲ prohibited as per customs department. ವೋ, ಇಲ್ಲಿ ಸ್ಕಿನ್ ಕೂಡ ಇದೆ.